ಪದ ನೋ ಪದ ನಾವು ಹಿಂದೆ ಹೋಗೋಣ. ಗ್ರಾಮ ಪಂಚಾಯತ್ ಮಾಜಿ ಹೇಳಿ ಪರವಾಗಿಲ್ಲ. ಗ್ರಾಮ ಪಂಚಾಯತ್ ಮಾಜಿ ಸದಸ್ಯರು ಹೊಸದಾಗ ನಮ್ಮ ಫ್ರೆಂಡ್ಸ್ ಎಲ್ಲ JDS ತೊರೆದು ಕಾಂಗ್ರೆಸ್ ಪಕ್ಷ ಸೇರ್ಪಡೆ ಆಗ್ತಾಯಿದ್ದೀವಿ. ಅದೆಲ್ಲ ಇವರು ಸಾಹೇಬರು ಮಾತಾಡಿದ ಎಲ್ಲ ಕೆಲಸಗಳೆಲ್ಲ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಅವ್ರನ್ನ ಎಲ್ಲ ತಿಳ್ಕೊಂಡು ನಾವೆಲ್ಲ ಸೇರ್ಪಡೆ ಆಗ್ತೀವಿ. ಎಷ್ಟು ವರ್ಷಗಳಿಂದ JDS ಅಲ್ಲಿದ್ರಿ? 30 ವರ್ಷದಿಂದ JDS. ಎಷ್ಟು ಜನ ಸೇರ್ಪಡೆ ಆಗ್ತಾಯಿದ್ದಾರೆ? ಅವಾಗ 8 ಜನ ಫ್ಯಾಮಿಲಿ. ಬೇರೆ ಬೇರೆ ಕುಟುಂಬ. ಹೊಸಡ್ಡೆ ಗ್ರಾಮದ ಗ್ರಾಮ ಪಂಚಾಯಿತಿಯ ಮಾಜಿ ಸದಸ್ಯರು ಎಸ್ ವೆಂಕಟರೆಡ್ಡಿ ಅವರು ಬಹುಶಃ ಇದೇ ನಮ್ಮ ಪಕ್ಷಕ್ಕೆ ಬರ್ತಾ ಇರ್ತಕ್ಕಂಥದ್ದು. ಅವರು ಸುಮಾರು ವರ್ಷಗಳಿಂದ ಅವರು ಜನತಾ ಪಕ್ಷ, ಬಹುಶಃ ಜನತಾ ಪಕ್ಷ, ಆಮೇಲೆ ಜನತಾದಳ ಅಥವಾ ಮುಖ್ಯವಾಗಿ KM ಕೃಷ್ಣಾರೆಡ್ಡಿ ಅವರ ಅನುಯಾಯಿ ಪ್ರಾರಂಭದಲ್ಲಿ. ನಂತರ ಅವರು ಬೇರೆ ಅಲ್ಲೇ ಜನತಾದಳದಲ್ಲೇ ಉಳಿದಿದ್ದರು. ಅವರು ಅಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾಗಿ ನಮಗೆ ಭಾಳಷ್ಟು ಪ್ರಬಲವಾಗಿ ಅಲ್ಲಿ ವಿರೋಧವನ್ನು ವ್ಯಕ್ತಪಡಿಸ್ತಾಯಿದ್ರು ರಾಜಕೀಯವಾಗಿ. ಈಗ ಅವರು ಒಂದು ಒಳ್ಳೆಯ ತೀರ್ಮಾನ ಮಾಡಿದ್ದಾರೆ. ನಾವು ಅವರನ್ನು ಭಾಳ ತುಂಬ ಹೃದಯದಿಂದ ಅವರನ್ನು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಸ್ವಾಗತವನ್ನು ಮಾಡ್ತಾಯಿದ್ದೀವಿ. ಮತ್ತು ಆ ಒಂದು ಪಂಚಾಯಿತಿ ಯಗಕೋಟೆ ಪಂಚಾಯಿತಿ ಸುಮಾರು 3 ಅವಧಿಗಳಿಂದ ನಮ್ಮ ಸದಸ್ಯರು ಅಲ್ಲಿ ಹೆಚ್ಚು ಗೆಲ್ಲಲಿಕ್ಕಾಗ್ತಾಯಿಲ್ಲ. ಸಣ್ಣ ಪಂಚಾಯಿತಿ, 12 ಸದಸ್ಯರ ಪಂಚಾಯಿತಿ, ಇಲ್ಲ 4 ಸದಸ್ಯರು, ಇಲ್ಲ 5 ಸದಸ್ಯರು, ಅವರು 7 ಸದಸ್ಯರು ಗೆಲ್ಲೋದು ಅಥವಾ 8 ಸದಸ್ಯರು ಅವ್ರು ಗೆಲ್ತಾ ಇದ್ರು. ಅದರಿಂದ ಅಲ್ಲಿ ಪಂಚಾಯಿತಿಯ ಅಧಿಕಾರವನ್ನು ನಾವು ಅಲ್ಲಿ ಹಿಡೀಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಈಗ ಇವತ್ತು ಹೊಸಡ್ಡೆ ಗ್ರಾಮದಲ್ಲಿ ನಾವು ಗೆದ್ದೇ ಇರಲಿಲ್ಲ. ಈಗ ಲಾಸ್ಟ್ ಮೊನ್ನೆ ಮಾತ್ರ ನಮ್ಮ ಲೇಡಿ ಕದ ಹಾಂ, ಅದು ಬಿಟ್ಟರೆ ಈಗ ಅಲ್ಲಿ ಕುರುಪಲ್ಲಿ ಆಗ್ಬೋದು, ಕೊಂಡರಿಪಲ್ಲಿ ಆಗ್ಬೋದು. ಕೊಂಡರಿಪಲ್ಲಿಯಲ್ಲಿ ನಮ್ಮ ಸದಸ್ಯರಿದ್ದಾರೆ. ನಾರ್ಮಾಕ್ಲಲ್ಲಿ, ಆಮೇಲೆ ಹುಲ್ಗುಂಡಳ್ಳಿ, ಇವೆಲ್ಲ ಊರುಗಳನ್ನು ಒಳಗೊಂಡಂತೆ ಹೊಸನಾಯಕನಹಳ್ಳಿ, ಗುಂಟೂರು ಗಡ್ಡ, ಕೆಲವು ಊರುಗಳೆಲ್ಲ ನಮಗೆ ಚೆನ್ನಾಗಿದ್ದಾವೆ. ಆದರೆ ಯಗಕೋಟೆಯಲ್ಲಿ ಪ್ರಾಪರಲ್ಲಿ ಕೂಡ ನಮಗೆ ಹಿನ್ನಡೆ ಆಗ್ತಾಯಿತ್ತು. ಒಂದು ಸತಿ ಗೆಲ್ತಿದ್ವಿ, ಒಂದು ಸತಿ ಸೋಲ್ತಿದ್ವಿ. ಆದರೆ ಪಂಚಾಯಿತಿ 3 ಅವಧಿಯಲ್ಲಿ ಬಹುಶಃ 15 ವರ್ಷಗಳಿಂದ ನಮಗೆ ಅದು ಪಂಚಾಯಿತಿಯಲ್ಲಿ ನಮಗೆ ನಮ್ಮ ಪರವಾಗಿರ್ತಕ್ಕಂಥವರು ಅಲ್ಲಿ ಆಡಳಿತ ಮಾಡೋಕ್ಕಾಗಿಲ್ಲ. ಈಗ ವೆಂಕಟರೆಡ್ಡಿಯವರ ಬರುವಿಕೆ ಮತ್ತು ಇನ್ನೂ ಭಾಳಷ್ಟು ಜನ ಈಗಾಗಲೇ ನಮ್ಮ ಜೊತೇಲಿ ಇದ್ದಾರೆ. ಬಹುಶಃ ಅವರೆಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಿದ್ರೆ ಮುಂದೆ ಗ್ರಾಮ ಪಂಚಾಯಿತಿ ಕೂಡ ನಮ್ಮ ಅವರು ಒಂದು ಅಧಿಕಾರ ಬರುವಂಥ ಅವಕಾಶ ಇದೆ. ಅದರಿಂದ ನಾವು ವೆಂಕಟರೆಡ್ಡಿ ಅವರಿಗೆ ಭಾಳ ಸಂತೋಷದಿಂದ ಅವರನ್ನು ಬರಮಾಡ್ಕೊಳ್ತಾ ಇದ್ದೀವಿ. ಮತ್ತು ಅವರು ಬೇರೆ ಪಕ್ಷದಿಂದ ಬಂದರು ಅಂತಕ್ಕಂಥ ಭೇದ ಭಾವ ಇದ್ದೀರ, ಅವರನ್ನು ಒಳ್ಳೆಯ ರೀತಿ ಅವರಿಗೆ ಗೌರವ ಕೊಡ್ತಕ್ಕಂಥದ್ದು ಮತ್ತು ನಮ್ಮವರೇ ಅಂತಕ್ಕಂಥ ಭಾವನೆಯಿಂದ ನಾವು ಅವರನ್ನು ಮುನ್ನಡೆಸ್ಕೊಂಡು ಭರವಸೆನ ಕೊಡ್ತಾ ಸರ್ಕಾರ ಮಾಡೋಕ್ಕೆ ನಿರ್ಲಕ್ಷ್ಯ ಮಾಡ್ತಿರೋದು ಮತ್ತು ಮೊನ್ನೆ ವಿಷಕಾರಿ ಅಂತ ಒಂದು ಸಾಬೀತಾಗಿದೆ ಸರ್. ಎಲ್ಲಿ ಯಾರು ಸಾಬೀತು ಮಾಡೋದು? ಅದು ಇದು ದ್ವಿತೀಯ ಹಂತದ ಸೆಕೆಂಡ್ರಿ ಟ್ರೀಟ್ಮೆಂಟ್ ಅಂತ ಕರಿತೀವಿ. ಇದರ ಯೋಜನೆಯ ಮೂಲ ಉದ್ದೇಶ ಇದು ಕೆರೆಗಳಲ್ಲಿ ನೀರು ತುಂಬಿಸುವಂಥದ್ದು. ಕೇವಲ ಕೆರೆಗಳಲ್ಲಿ ಅಂತರ್ಜಲ ವೃದ್ಧಿ ಆಗುವಂಥದ್ದಕ್ಕೆ ಮಾತ್ರ ನೀರನ್ನು ಶೇಖರಣೆ ಮಾಡುವಂಥದ್ದು. ಅದನ್ನು ನೇರವಾಗಿ ಕೃಷಿಗೆ ಬಳಕೆ ಮಾಡುವಂಥದ್ದಾಗ್ಬೋದು ಅಥವಾ ಬೇರೆ ರೀತಿಯಾದಂಥ ಬಳಕೆ ಮಾಡುವಂಥದ್ದಕ್ಕೆ ಅದನ್ನು ನೀರು ಉಪಯೋಗಿಸುವಂಥದ್ದಲ್ಲ. ಉದ್ದೇಶ ಅಂತರ್ಜಲ 1800-2000 ಅಡಿ ಕುಸಿದೋಗಿದೆ. ನಮಗೆ ಮಳೆ ಪ್ರಮಾಣ ಭಾಳ ಕಮ್ಮಿ ಇದೆ. ಕನಿಷ್ಠ ಈ ನೀರಾದರೂ ಬಂದರೆ ಭೂಮಿಯ ಪದರಗಳಲ್ಲಿ ಆ ನೀರು ಹಿಂಗೆ ಇನ್ನೊಂದಷ್ಟು ಅದು ಶುದ್ಧ ಆಗ್ತದೆ ಮತ್ತು ಬೇರೆ ಬೇರೆ ಕಡೆ ಅದು ಹೋಗುವಂಥದ್ದು ಇದೆ. ಎಲ್ಲೆಲ್ಲಿ KC ವ್ಯಾಲಿ, HN ವ್ಯಾಲಿ ನೀರು ಬಂದಿದೆ ಅಲ್ಲೆಲ್ಲ ಬೋರ್ವೆಲ್ಗಳಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗಿದೆ. ನಿರಂತರವಾಗಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅವರು ನಿರಂತರವಾಗಿ ಇದನ್ನು
ನೀರನ್ನು ಪರೀಕ್ಷೆ ಮಾಡಿ ವರದಿಗಳನ್ನು ಕೊಡ್ತಾಯಿದ್ದೀವಿ. ಕೆಲವು ಕಡೆ ಕೆಲವು ನಗರಗಳ ಸಮೀಪ ಇಲ್ಲಿ KC ವ್ಯಾಲಿ ಅಥವಾ HN ವ್ಯಾಲಿ ನೀರು ಬಂದಿದೆ. ಅಲ್ಲಿ ಆ ನಗರದಲ್ಲಿ ಇರ್ತಕ್ಕಂಥ ತ್ಯಾಜ್ಯ ನೀರು, UGD ನೀರು, ಅದರಲ್ಲಿ ಬೆರ್ತಿರೋವಂಥದ್ದು ಆದಾಗ ಬಹುಶಃ ಅಲ್ಲಿ ಬೇರೆ ರೀತಿ ಪರಿಸ್ಥಿತಿ ಇದೆ. ಈಗ ಉದಾಹರಣೆಗೆ ಚಿಕ್ಕಬಳ್ಳಾಪುರದಲ್ಲಿ ಕಂದವಾರ ಕೆರೆಗೆ KC ವ್ಯಾಲಿ HN ವ್ಯಾಲಿ ನೀರು ಬರ್ತದೆ. ಅಲ್ಲಿ ಚಿಕ್ಕಬಳ್ಳಾಪುರ ನಗರದ ತ್ಯಾಜ್ಯ ನೀರು ಅಲ್ಲಿ ಮಿಶ್ರಣ ಆಗ್ತದೆ. ಅದು ಮಿಶ್ರಣ ಆಗಿ ಸೀದಾ ನಮಗೆ ಗೋಪಾಲಕೃಷ್ಣ ಕೆರೆಗೆ ಬರ್ತಾಯಿದೆ. ಇದೇ ರೀತಿ ಆಗ್ತದೆ. ಇದು ಆ ರೀತಿ ಪ್ರಸಂಗಗಳಲ್ಲಿ ಅದರ ಸಮಸ್ಯೆ ಅಕಸ್ಮಾತ್ ಆಗ್ತಾ ಇರ್ಬೋದು, ಇಲ್ಲ ನಾನು ಹೇಳೋದಿಲ್ಲ. ಅದನ್ನು ಕೂಡ ನಾವು ಗಮನ ಹರಿಸ್ತಾ ಇದ್ದೀವಿ. ಅದನ್ನು ಮಿಶ್ರಣ ಆಗ್ತಕ್ಕಂಥದ್ದಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀವಿ. ಅದರಿಂದ ಕೆಲವರಿಗೆ ತೃತೀಯ ಹಂತದ ಶುದ್ಧೀಕರಣ ಇರ್ತಕ್ಕಂಥದ್ದು ಭಾಳ ಅದರ ಬಳಕೆಯ ಒಂದು ಗಮನದಲ್ಲಿಟ್ಕೊಂಡು ಕುಡಿಯೋ ನೀರಿಗೆ ಬಳಕೆ ಮಾಡುವಂಥದ್ದು ತೃತೀಯ ಹಂತದ ಶುದ್ಧೀಕರಣ. ಇದು ನಾವು ಯಾವುದೇ ರೀತಿ ಕುಡಿಯೋದಕ್ಕೆ ಇನ್ನೊಂದಕ್ಕೆ ಜಾನುವಾರುಗಳು ಕುಡಿಯೋದಕ್ಕೂ ಇದು ಬಳಕೆ ಆಗಬಾರ್ದು ಅಂತಕ್ಕಂಥದ್ದು ಇದು ಅಂತರ್ಜಲ ವೃದ್ಧಿ ಆದಾಗ ಭೂಮಿಯಲ್ಲಿ ಹೋಗಿ ಅದೇ ಶುದ್ಧ ಆಗಿ ಅದನ್ನು ಬೋರ್ವೆಲ್ ಮುಖಾಂತರ ಕೃಷಿಗೆ ಬಳಕೆ ಮಾಡುವಂಥದ್ದು ಆಗುತ್ತೆ. ನೇರವಾಗಿ ಅದನ್ನು ಬಳಕೆ ಮಾಡೋಕ್ಕೆ ಅವಶ್ಯಕತೆ ಇಲ್ಲ. ಅದರಿಂದ ಕೆಲವರು ಇದಕ್ಕೆ ನಿರಂತರವಾಗಿ ಇದಕ್ಕೆ ವಿರೋಧ ಮಾಡಿಕೊಂಡೇ ಬರ್ತಾ ಇದ್ದಾರೆ. ಅವರು ಈ ಥರ ಎಲ್ಲಾದರೂ ಅದು ತ್ಯಾಜ್ಯ ನೀರು ಮಿಶ್ರಣ ಆಗಿರ್ತಕ್ಕಂಥದ್ದನ್ನು ತೆಗೆದುಕೊಂಡು ಹೋಗಿ ಭವಿಷ್ಯ ಪರೀಕ್ಷೆ ಮಾಡಿ ಅಂತ ಹೇಳ್ತಾ ಇರ್ಬೋದು. ಇನ್ನು ಬೇರೆ ಯಾವುದೇ ರೀತಿ ಏನು ಒಂದು ಸ್ಪಷ್ಟವಾದಂಥ ವೈಜ್ಞಾನಿಕ ಒಂದು ಕಾರಣಗಳು ಯಾವುದು ಇದು ಸರಿಯಿಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದರ ಉದ್ದೇಶ ಬಹುಶಃ ಭಾಳಷ್ಟು ಜನ ಅರ್ಥ ಮಾಡ್ಕೊಂಡಿಲ್ಲ. ಕೆಲವರೆಲ್ಲ ಭಾಳ ದೊಡ್ಡ ಮಟ್ಟದಲ್ಲಿ ಯೋಜನೆ ಜಾರಿಯಾದಾಗ ಅದ್ರ ಬಗ್ಗೆ ಭಾಳ ದೊಡ್ಡ ದೊಡ್ಡ ಭಾಷಣಗಳನ್ನು ಬಿದ್ದಿದ್ದಾರೆ. ಈಗ ವಿರೋಧ ಪಕ್ಷದಲ್ಲಿ ಹೋಗಿ ಕೂತ್ಕೊಂಡು ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಮೂರನೇ ಹಂತದ ಶುದ್ಧೀಕರಣ ಮಾಡಬೇಕು ಅಂತ ಹೇಳುವಂಥದ್ದು ಅವರ ಒಂದು ದ್ವಂದ್ವ ನಿಲುವಿನ ಕಾರಣ. ನಮ್ಮ ಭಾಗದಲ್ಲಿ ಯಾರೂ ಅದ್ರ ಬಗ್ಗೆ ಯಾವುದೇ ಒಂದು ವಿರೋಧ ವ್ಯಕ್ತಪಡಿಸುವಂಥದ್ದಿಲ್ಲ. ಅದರಿಂದ ಇದು ಕೇವಲ ರಾಜಕೀಯ ಪ್ರೇರಿತ. ನಮ್ಮ ಭಾಗಕ್ಕೆ ಕನಿಷ್ಠ ಇದಾದರೂ ಬಂದರೆ ರೈತರು ಅದನ್ನು ಕೃಷಿಗೆ ಒಂದು ಅಂತರ್ಜಲ ವೃದ್ಧಿ ಆದಮೇಲೆ ಅದನ್ನು ಬಳಸುವಂಥದ್ದು ಮಾಡಿದಾಗ ಬಹುಶಃ ಕೃಷಿ ಚಟುವಟಿಕೆಗಳಾಗುತ್ತೆ. ಬೇರೆ ರೀತಿಯಲ್ಲಿ ನಮ್ಮ ಹೈನೋದ್ಯಮಕ್ಕೂ ಅನುಕೂಲ ಆಗುವಂಥದ್ದಾಗುತ್ತೆ. ಸರ್, ಮತ್ತು ಪಾಲಿಟೆಕ್ನಿಕ್ಕು ಮತ್ತು ಝಾನ್ಸಿ ಕ್ರೀಡಾಂಗಣದಲ್ಲಿ ಕಾಮಗಾರಿ ನಡೀತಾ ಇದೆ. 3 ಹಂತಗಳಲ್ಲಿ ನಾನು ಅನುದಾನ ಒದಗಿಸಿದೆ. ಮೊದಲನೇ ಹಂತದಲ್ಲಿ 15 ಕೋಟಿ ಕೊಡ್ತಿದ್ದೆ, 2ನೇ ಹಂತದಲ್ಲಿ 10 ಕೋಟಿ ಕೊಡ್ತಿದ್ದೀನಿ. ಈಗ 3ನೇ ಹಂತದಲ್ಲಿ 50 ಕೋಟಿ ಅನುದಾನ ಬಿಡುಗಡೆ ಮಾಡಿದ್ದಾರೆ. ಇನ್ನೂ ಅನುದಾನದ ಕೊರತೆ ಇದೆ. ಈಗ ಇನ್ನೂ ಸ್ವಲ್ಪ ಕೊಡಬೇಕು ಅಂತಕ್ಕಂಥದ್ದಾಗಿದೆ. ಸದ್ಯದಲ್ಲೇ ಇನ್ನೊಂದು 5 ಕೋಟಿ ಕೊಡುವಂಥದ್ದಕ್ಕೆ ಪ್ರಯತ್ನ ಮಾಡ್ತಿದ್ದೀನಿ. ಅದು ಬಿಟ್ಟು ಇನ್ನು ಯಾಕಂದರೆ ಅಲ್ಲಿ ಎಲ್ಲ ಹಳೆ ಕಾಲದ ಚೇರುಗಳು, ಬೀರುಗಳು ಮತ್ತು ಯಾವುದೇ ರೀತಿ ಒಂದು ಸುಸಜ್ಜಿತವಾದಂಥ ವ್ಯವಸ್ಥೆಯಲ್ಲಿ ಇಲ್ಲ. ಅದಕ್ಕೆ ಕ್ಲಾಸ್ ರೂಮ್ಸಲ್ಲಿ ಬೆಂಚ್ಗಳಿರ್ಬೋದು, ಇವೆಲ್ಲವನ್ನು ನಾವು ಒಂದು ವ್ಯವಸ್ಥಿತವಾಗಿ ಮಾಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಇನ್ನೂ ಒಂದಷ್ಟು ಅನುದಾನ ಕೊಡಬೇಕಾಗುತ್ತೆ. ಮತ್ತು ಅಲ್ಲಿ ಸೆಂಟರ್ ಆಫ್ ಎಕ್ಸಲೆನ್ಸ್ ಮಾಡಬೇಕು ಅಂತಕ್ಕಂಥ ಉದ್ದೇಶ ಇದೆ. ಸ್ನೈಡರ್ ಕಂಪನಿಯವರು ಈಗ ಒಡಂಬಡಿಕೆಯನ್ನು ಮಾಡ್ಕೊಳ್ತಾ ಇದ್ದೀವಿ. ಅದು ಉದ್ಯೋಗ ಅಲ್ಲಿ ತರಬೇತಿ ಪಡೆದಂಥವ್ರಿಗೆ ಉದ್ಯೋಗ ಅವಕಾಶಗಳು ಹೆಚ್ಚಾಗುತ್ತೆ. ಈ ರೀತಿ ಇಲ್ಲ ಬೇರೆ ಬೇರೆ ಸಂಸ್ಥೆಗಳ ಜೊತೆ ಮಾತಾಡ್ತಿದ್ದೀವಿ. ರಾಜ್ಯದಲ್ಲೇ ಒಂದು ಅತ್ಯುತ್ತಮವಾದಂಥ ಒಂದು ಪಾಲಿಟೆಕ್ನಿಕ್ ಆಗಬೇಕು ಅನಿಸುತ್ತೆ ನಮ್ಮ ರೈತರು. ಆದರೆ ಇವತ್ತು ಹೊಸ ಕಟ್ಟಡ ಏನೋ ಇತ್ತೀಚೆಗೆ ಅವರಲ್ಲಿ ಸ್ಥಳಾಂತರ ಆಗಿದೆ. ಅಲ್ಲಿ ನಿರ್ವಹಣೆ ನೋಡಿದಾಗ ಭಾಳ ಬೇಸರ ಆಯಿತು. ಏಕೆಂದರೆ ಇವತ್ತಿನ ಕಾಲಕ್ಕೆ ಅನುಗುಣವಾಗಿ ವ್ಯವಸ್ಥೆಗಳನ್ನು ಮಾಡಿಕೊಟ್ಟರೂ ಸಹ ನಮ್ಮ ಅಲ್ಲಿರ್ತಕ್ಕಂಥ ಸಿಬ್ಬಂದಿ ವರ್ಗದವರು, ಪ್ರಾಂಶುಪಾಲರಿಂದ ಹಿಡಿದು ಎಲ್ಲರೂ ಬಹುಶಃ ಇನ್ನೊಂದಷ್ಟು ಅವರು ಹೆಚ್ಚು ಬದ್ಧತೆಯನ್ನು ವ್ಯಕ್ತಪಡಿಸಬೇಕಾಗುತ್ತೆ. ಇದು ನಮ್ಮದು ಅಂತಕ್ಕಂಥದ್ದು. ಮತ್ತು ನಾನು ಆ ಪಾಲಿಟೆಕ್ನಿಕ್ನ ವಿದ್ಯಾರ್ಥಿಗಳಲ್ಲಿ ಸವಿನಯವಾಗಿ ನಾನು ನೆನೆಸ್ಕೊಳ್ತೇನೆ. ಇದು ನಿಮಗೋಸ್ಕರ ಮಾಡಿರ್ತಕ್ಕಂಥ ಸರ್ಕಾರಿ ಪಾಲಿಟೆಕ್ನಿಕ್ ಅಂದರೆ ಅದಕ್ಕೆ ತಾತ್ಸಾರವಾಗಿ ಅಥವಾ ನಿರ್ಲಕ್ಷ್ಯದಿಂದ ಅವರು ಅಲ್ಲಿರ್ತಕ್ಕಂಥ ಸಿಬ್ಬಂದಿಯವರಾದರೂ ಪರಿಗಣಿಸೋದಾಗ್ಬೋದು ಅಥವಾ ವಿದ್ಯಾರ್ಥಿಗಳಿದ್ದಾರೆ. ಇವತ್ತು ಖಾಸಗಿಗೆ ಹೋದಾಗ ಎಷ್ಟು ಜವಾಬ್ದಾರಿಯುತವಾಗಿ ನಡ್ಕೊಳ್ತಾರೆ. ಯಾಕೆ ಸರ್ಕಾರದಲ್ಲಿ ಇಷ್ಟು ಒಳ್ಳೆಯ ವ್ಯವಸ್ಥೆ ಮಾಡುವಂಥದ್ದನ್ನು ಯಾಕೆ ಸದ್ಬಳಕೆ ಮಾಡ್ತಾರೆ? ಯಾಕೆ ನಮ್ಮದು ಅಂತಕ್ಕಂಥ ರೀತಿಯಲ್ಲಿ ಅಲ್ಲಿ ವ್ಯವಸ್ಥೆಗಳನ್ನು ಕಾಪಾಡುವಂಥ ಕೆಲಸ ಆಗಬಾರ್ದು? ನಾನು ಮತ್ತೊಮ್ಮೆ ಪ್ರಾರ್ಥನೆ ಮಾಡಿಕೊಡ್ತೇನೆ, ದಯವಿಟ್ಟು ನಮ್ಮ ನಂಬಿಕೆ ನಾವು ಭಾಳಷ್ಟು ಆಸೆ ಇಟ್ಕೊಂಡು ನನ್ನ ಅವಧಿಯಲ್ಲಿ ಒಂದು ಒಳ್ಳೆಯ ಸಂಸ್ಥೆ ಆಗಬೇಕು ಅಂತಕ್ಕಂಥ ಕನಸು ಕಾಣ್ತಾ ಇದ್ದೀನಿ. ಅದಕ್ಕೆ ಅವರೆಲ್ಲರೂ ಸಹಕಾರ ಕೊಡಬೇಕು ಅಂತಕ್ಕಂಥ ಮನವಿ ಮಾಡ್ತೀನಿ. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಕ್ರೀಡಾಂಗಣಕ್ಕೆ ಸುಮಾರು ಈಗ 9.25 ಕೋಟಿ
ಅನುದಾನ ಇದೆ. 90 ಕೋಟಿ ನಮ್ಮ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಕೊಡ್ತೀವಿ. ಇನ್ನು 25 ಲಕ್ಷ ನಮ್ಮ ಕಮಿಟಿಯಿಂದ ಕೊಡ್ತೀವಿ. ಈಗ ಅಲ್ಲಿ ಸಿಂಥೆಟಿಕ್ ಟ್ರ್ಯಾಕ್ ಕೆಲಸ ಮಾಡ್ತಾಯಿದ್ವಿ. ಫುಟ್ಬಾಲ್ ಗ್ರೌಂಡ್ ನ್ಯಾಚುರಲ್ ಗ್ರಾಸ್ ಹಾಕ್ತೀವಿ, ಸಿಂಥೆಟಿಕ್ ಗ್ರಾಸ್ ಅಲ್ಲ, ನಮ್ಮ ನ್ಯಾಚುರಲ್ ಟರ್ಫ್ ಹಾಕ್ತೀವಿ, ಟರ್ಫ್ ಅಂತಾರೆ ಅದರ ಮತ್ತು ಅದಕ್ಕೆ ನೀರು ಸಿಂಪಡಣೆ ಮಾಡ್ತಕ್ಕಂಥದ್ದಕ್ಕೆ ಇವೆಲ್ಲ ಮಾಡುವಂಥದ್ದು ಮಾಡ್ತಾಯಿದ್ದೀವಿ. ಟ್ಯಾಂಕು ದೊಡ್ಡಬೇಕು ಅಂತ ಕೇಳ್ತಾ ಇದ್ದಾರೆ. ಈಗ 50,000 ಲೀಟ್ರ್ ಹಿಂದೆ ಟ್ಯಾಂಕ್ ನಾವು ಹೊಸದಾಗಿ ಎಸ್ ಎಂ ಕೃಷ್ಣ ಅವರ ಅನುದಾನದಲ್ಲಿ ಮಾಡಿಸಿದ್ದೆ, ಅದು ಬಳಕೆ ಆಗಿಲ್ಲ. ಈಗ ನಗರಸಭೆಯಿಂದ ಅದಕ್ಕೆ ನೀರಿನ ವ್ಯವಸ್ಥೆ ಮಾಡೋಕ್ಕೆ ಹೇಳಿದ್ದೀವಿ. ಪ್ರತಿ ದಿವಸ 1 ಲಕ್ಷ ಲೀಟ್ರು ಇವತ್ತು ಅಲ್ಲಿ ಗ್ರೌಂಡ್ ಮೇಂಟೈನ್ ಮಾಡಲಿಕ್ಕೆ, ಅಂದರೆ ಆ ಗ್ಲಾಸ್ ಲಾನ್ ಮೇಂಟೈನ್ ಮಾಡಬೇಕು. ನೋಡೋಣ, ಅದೊಂದು ಪ್ರಯತ್ನ ಮಾಡ್ತಾಯಿದ್ವಿ. ಎಲ್ಲ ರೀತಿ ನಾನು ಈಗ ಇನ್ನೊಂದು 2-2.5 ತಿಂಗಳಲ್ಲಿ ಆ ಕಾಮಗಾರಿ ಆಗುತ್ತೆ. ಅದಕ್ಕೂ ಹೆಚ್ಚುವರಿಯಾಗಿ ಮತ್ತೆ ಒಂದು 7 ಕೋಟಿ ರೂಪಾಯಿ ಕೊಡಿಸುವಂಥ ಪ್ರಯತ್ನ ಮಾಡ್ತಾಯಿದ್ದೀನಿ. ಅದೇನಾದರೂ ಆದರೆ ಇನ್ನು ಉಳಿದಿರ್ತಕ್ಕಂಥ ಗ್ಯಾಲ್ರಿ ಕೆಲಸ ಬಾಕಿ ಇರುವಂಥದ್ದು, ಆ ಅಂಗಡಿಗಳ ಮೇಲೆ ಕಟ್ಟುವಂಥದ್ದು ಪೂರ್ಣ ಮಾಡ್ತೀವಿ. ಮತ್ತು ಸಾಧ್ಯ ಆದರೆ ಹಣ ಉಳಿತಾಯ ಆದರೆ ಸುತ್ತಲೂ ಇದೇ ಟೆನ್ಸೈಲ್ ಮೆಮ್ಬ್ರೇನ್ ಸುತ್ತಲೂ ಕವರ್ ಮಾಡೋವಂಥದ್ದು ಮಾಡ್ತೀವಿ. ಯಾಕಂದರೆ ಇದೊಂದು ಮಾದರಿ ಕ್ರೀಡಾಂಗಣ ಆಗಬೇಕು ಅಂತಕ್ಕಂಥದ್ದು. ಇನ್ನೂ ಸ್ವಲ್ಪ ಅನುದಾನದ ಕೊರತೆ ಆಗ್ಬೋದು. ಅದು ಮುಂದಿನ ದಿನಗಳಲ್ಲಿ ಆ ಮೇನ್ ಪೆವಿಲಿಯನ್ ಏನಿದೆ ಅದರ ಕೆಳಗಿರ್ತಕ್ಕಂಥ ಕೊಠಡಿಗಳು ಮತ್ತು ಏನೇನು ಉಳಿದೋಗ್ತದೆ ಅದನ್ನು ಮುಂದಿನ ದಿನದಲ್ಲಿ ಮಾಡ್ತೀವಿ. ಅಲ್ಲಿ ವೃದ್ಧರಿಗೆ ಮತ್ತು ಮಹಿಳೆಯರಿಗೆ ಮತ್ತು ಯುವಕರಿಗೆ ಏನೋ ಎಕ್ಸಸೈಸಿಂಗ್ ಎಕ್ವಿಪ್ಮೆಂಟ್ ಇದೆ, ಅದೆಲ್ಲ ಭಾಳ ಹಳೆಯದಾಗಿ ಅದು ಭಾಳ ಕಳಪೆಯಿಂದ ಕೂಡಿರ್ತಕ್ಕಂಥದ್ದು, ಹಿಂದೆ ಅವರು ಮಾಡಿರೋಂಥದ್ದು. ಅದನ್ನೆಲ್ಲ ತೆಗೆಸಿ ಈಗಿನ ಕಾಲಕ್ಕೆ ಸುಸಜ್ಜಿತವಾದಂಥ ಒಂದು ಒಳ್ಳೆಯ ಒಂದು ವ್ಯಾಯಾಮಕ್ಕೆ ಬೇಕಾಗಿರ್ತಕ್ಕಂಥ ವ್ಯವಸ್ಥೆಗಳನ್ನು ಕೂಡ ನಾವು ಮಾಡುವಂಥದ್ದಕ್ಕೆ ತೀರ್ಮಾನ ಮಾಡಿದ್ದೀವಿ. ಥ್ಯಾಂಕ್ ಯು. ಸಂತೋಷ.